ಆಮೇಲೆ ನಾನು ವಿಸ್ಮಯದಲ್ಲಿ ತಲುಪಿದ ಮೇಲೆ ವೀಡಿಯೋ ಮಾಡ್ತಾ ಇದ್ದೇನೆ. ಇಲ್ಲಿ ಅಮ್ಮ ಮತ್ತು ಮಗನನ್ನು ಕೂರಿಸಿಕೊಂಡು ಒಂದು ರೈಡ್ ಮಾಡ್ತಾ ಇದ್ದಾರೆ. ಇದಷ್ಟೇನು ಹೆದರಿಕೆ ಆಗೋದಿಲ್ಲ. ಸೊ ಮಕ್ಕಳನ್ನು ಮಾಡಿದಲ್ಲಿ ಕೂತ್ಕೊಳ್ಳಿಸಿ ಹೋಗ್ಬೋದು. ನಮಗೆ ಹಸ್ಬೆಂಡ್ ಕೂಡ ಇದ್ದಾರೆ ಒಟ್ಟಿಗೆ. ತುಂಬ ಮಳೆ, ಹಾಗಾಗಿ ಯಾವುದ್ರಲ್ಲೂ ಸರಿಯಾಗಿ ಆಟ ಆಡಲಿಕ್ಕೆ ಆಗಲಿಲ್ಲ. ನಾನು ಕೆಲವೊಂದಲ್ಲಿ ಮಾತ್ರ ಕೂತ್ಕೊಂಡಿದ್ದೀವಿ, ಎಲ್ಲವನ್ನು ಕೂತ್ಕೊಳ್ಳಿಕ್ಕೆ ಕೂಡ ಆಗಲಿಲ್ಲ. ಆಗೋಷ್ಟು ಕೂತ್ಕೊಂಡಿದ್ದೇವೆ. ಕೂತ್ಕೊಂಡಿದ್ದಷ್ಟರಲ್ಲಿ ಒಳ್ಳೆ ಎಂಜಾಯ್ ಕೂಡ ಮಾಡಿದ್ದೇವೆ. ಮಳೆ ಬಂದು ಎಲ್ಲ ನಮ್ಮ ಟ್ರಿಪ್ ಫ್ಲಾಪ್ ಆಯಿತು ಅಂತ ಬೇಕಾದರೆ ಹೇಳ್ಬೋದು. ಯಾಕಂದರೆ ಅಷ್ಟೊಂದು ಆಟ ಆಡಲಿಕ್ಕೆ ಆಗಲಿಲ್ಲ ನಮಗೆ. ಅದೇ ಥರ ಈ ಹೆಲಿಕೇನ್ ಕೂಡ ಹಾಗೆ. ಇದು ನಮಗೆ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ. ಅಂದರೆ ನಾವು ಇದಕ್ಕೆ ಮೊದಲು ಇದರಲ್ಲಿ ಕೂತ್ಕೊಂಡೇ ಇರಲಿಲ್ಲ. ಇದೇ ಫಸ್ಟ್ ಟೈಮ್ ಕೂತ್ಕೊಂಡದ್ದು. ತುಂಬ ಹೆದರಿಕೆ ಆಗಿತ್ತು. ಆಮೇಲೆ ಗೋಸ್ಟ್ ಹೌಸ್ ಆ ಥರದಕ್ಕೆಲ್ಲ ಹೋಗಿದ್ದೇವೆ. ಅದಲ್ಲದೆ ನಾವಲ್ಲಿ ಗೋಸ್ಟ್ ಕೇವ್, ಆಮೇಲೆ ಕೆಲವೊಂದು ಡ್ರೈ ರೈಡ್ಸ್ ಮತ್ತು ಕೆಲವೊಂದು ವಾಟರ್ ರೈಡ್ಸ್ ಎಲ್ಲ ಮಾಡಿದ್ದೇವೆ. ಆದರೆ ಯಾವುದು ಕೂಡ ನನಗೆ ಕರೆಕ್ಟಾಗಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಮಳೆಯಿಂದಾಗಿ. ಅಂದರೆ ವೀಡಿಯೋ ತೆಗಿಲಿಲ್ಲ ಅಂತ ಮಾತ್ರ. ಆದರೆ ಹಲವಾರು ರೈಡ್ಸಲ್ಲಿ ನಾವು ಕೂತ್ಕೊಂಡಿದ್ದೇವೆ. ಆಗುವಷ್ಟು ನಾವು ಟ್ರೈ ಮಾಡಿದ್ದೇವೆ, ಟೈಮ್ ಸಿಕ್ಕಿದಲ್ಲೆಲ್ಲ. ಮಿಸ್ ಮಾಡೋ ಹಾಗಿಲ್ಲ, ಎಲ್ಲವನ್ನು ಕವರ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಬಂದಿದ್ದು. ಬಟ್ ಮಳೆಯಿಂದಾಗಿ ನಮಗೆ ಎಲ್ಲವನ್ನೂ ಟ್ರೈ ಮಾಡುವ ಹಾಗೆ ಆಗಲಿಲ್ಲ ಅಷ್ಟೇ. ನಾನು ನೈಟ್ 1 ಗಂಟೆಗೆ ವೀಡಿಯೋ ಮಾಡ್ತಾ ಇದ್ದೇನೆ. ನಾವು ಟ್ರಿಪ್ಪೆಲ್ಲ ಹೋಗಿ ಈಗ ಮನೆಗೆ ರೀಚ್ ಆಗಿದ್ದೇವೆ. ಮಳೆಯಿಂದಾಗಿ ಟ್ರಿಪ್ಪೆಲ್ಲ ಏನೆಲ್ಲ ಆಯಿತು ಅಂತ ಬೇಕಾದರೆ ಹೇಳ್ಬೋದು. ಯಾಕಂದರೆ ನಮಗೆ ಸರಿಯಾಗಿ ಎಂಜಾಯ್ ಮಾಡೋ ಹಾಗೆ ಆಗಲಿಲ್ಲ. ಯಾವ ಪ್ಲೇಸಿಗೆ ತಲುಪಿದ್ರು ಆಗ ಮಳೆ ಸ್ಟಾರ್ಟ್ ಆಗ್ತಿತ್ತು. ಫುಲ್ ಮಳೆ ನೀರು ಎಲ್ಲ ಆಗಿ ನಮಗೆ ಸರಿಯಾಗಿ ಎಂಜಾಯ್ ಮಾಡಲಿಕ್ಕೆ ಆಗಲಿಲ್ಲ. ನಾವು ಫಸ್ಟಿಗೆ ಪರ್ಶಿನಿಕಡವು ಟೆಂಪಲ್ಗೆ ಹೋಗಿದ್ವಿ. ಪರ್ಶಿನಿಕಡವು ಟೆಂಪಲಲ್ಲಿ ಕೂಡ ಹಾಗೆ ನಾವು ಬೋಟಿಂಗ್ ಹೋಗಬೇಕು ಅಂತ ತುಂಬ ಇಂಟ್ರೆಸ್ಟಲ್ಲಿ ಹೋದ್ವಿ. ಬಟ್ ಅಲ್ಲಿ ಏನಾಯ್ತು ಅಂದರೆ ಮಳೆಯಿಂದಾಗಿ ಬೋಟ್ ಕೂಡ ಕಡಿಮೆ ಇತ್ತು. ಅದು ಒಂದು ಬೋಟಿಂಗ್ಗೆ ನಾವು ತುಂಬ ಹೊತ್ತು ವೆಯ್ಟ್ ಮಾಡಬೇಕಿತ್ತು. ಹಾಗೆ ಬೋಟಿಂಗ್ ಸಿಗಲೂ ಇಲ್ಲ ನಮಗೆ. ಸೊ ನಾವು ಅದು ಬೇಡ ಅಂತ ಹೇಳಿ ಅಲ್ಲಿ ತುಂಬ ಹೊತ್ತು ವೆಯ್ಟ್ ಮಾಡಿ ಟೈಮ್ ವೇಸ್ಟ್ ಕೂಡ ಮಾಡಿ ಮತ್ತೆ ಪುನಃ ನಾವು ಅಲ್ಲಿಂದ ಸೀದಾ ಸ್ನೇಕ್ ಪಾರ್ಕಿಗೆ ಹೋದ್ದು. ಸ್ನೇಕ್ ಪಾರ್ಕಲ್ಲಿ ಆದರೆ ಓಕೆ, ಪ್ರಾಬ್ಲಮ್ ಇಲ್ಲ. ಸಾಧಾರಣ ಎಲ್ಲ ನಾವು ನೋಡಿದ್ದೇವೆ, ಎಲ್ಲ ಕವರ್ ಮಾಡಿ ಅಲ್ಲಿಂದ ವಿಸ್ಮಯಕ್ಕೆ ಬಂದದ್ದು. ವಿಸ್ಮಯದಲ್ಲಿ ಬಂದು ನಾವು ಟಿಕೆಟ್ ಮಾಡಿ ಆಗಬೇಕಿದ್ರೆ ಜೋರು ಮಳೆ ಬಂದು ನಾವು ಒಂದು 1.5 hour ನಾವಲ್ಲೇ ಟಿಕೆಟ್ ಮಾಡಿ ಅಲ್ಲೇ ಬಾಕಿಯಾಗಿದ್ವಿ. ಅಂದರೆ ಆ ಕಡೆ ಹೋಗಬೇಕಂದ್ರೆ ನಾವು ಹಾಕಿದ ಡ್ರೆಸ್ ಚೇಂಜ್ ಮಾಡಬೇಕು. ಡ್ರೆಸ್ ಚೇಂಜ್ ಎಲ್ಲ ಮಾಡೋದಕ್ಕಿಂತ ಮುಂಚೆ ನಾವು ಹಾಕಿದ ಡ್ರೆಸ್ ಕೂಡ ಒದ್ದೆ ಆಗ್ತದೆ. ಅದಕ್ಕೋಸ್ಕರ ನಾವಿಲ್ಲೇ ನಿಂತು, ಮತ್ತು ಮಕ್ಕಳು ಕೂಡ ಇದ್ರಲ್ವ, ಸಣ್ಣ ಮಗು ಎಲ್ಲ ಇರುವಾಗ ಅವರು ಕೂಡ ನಿದ್ದೆ ಕೂಡ ಬೇರೆ ಮಾಡಿದ್ರು. ಆಮೇಲೆ ಅವರನ್ನು ಮಳೆಗೆ ಹಾಗೆ ತಗೊಂಡು ಹೋಗುವ ಹಾಗೆ ಕೂಡ ಇರಲಿಲ್ಲ. ಸೊ ಮಳೆ ಸ್ವಲ್ಪ ತಣ್ಣಗಾಗಲಿಕ್ಕೆ ನಾವು ಕಾದ್ವಿ. ಸ್ವಲ್ಪ ಟೈಮ್ ಕಳೆದ ಮೇಲೆ ಮಳೆ ಹೋಯಿತು. ಮಳೆ ಸ್ವಲ್ಪ ಕಡಿಮೆ ಆದಾಗ ನಾವು ಒಳಗಡೆ ಹೋಗಿ ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಆಮೇಲೆ ಫಸ್ಟಿಗೆ ನಾವೆಲ್ಲ ಡ್ರೈ ರೈಡ್ಸಲ್ಲಿ ಕೂತ್ಕೊಂಡ್ವಿ. ಯಾಕಂದರೆ ನಾವು ನೀರಲ್ಲಿ ಇಳಿದು ಒದ್ದೆ ಆದರೆ ಕೆಲವೊಂದು ಡ್ರೈ ರೈಡ್ಸ್ಗಳಿಗೆ ಅಲೌ ಮಾಡೋದಿಲ್ಲ ಅವರು. ಸೊ ಏನು ಪ್ರಾಬ್ಲಮ್ ಅಂದರೆ ಮಳೆ ಕೂಡ ಬರ್ತಾ ಇತ್ತು, ಅದೇ ಥರ ರಶ್ ಕೂಡ ಇತ್ತು. ಮಳೆ ಅಂತ ರಶ್ ಏನು ಕಡಿಮೆ ಇರಲಿಲ್ಲ, ರಶ್ ಇತ್ತು, ಜನರು ಇದ್ರು ಬೇಕಾದಷ್ಟು. ಪ್ರತಿಯೊಂದು 3D ಶೋ ಅಂಥದಕ್ಕೆಲ್ಲ ತುಂಬ ಕ್ಯೂ ನಿಲ್ಲಬೇಕಾಯ್ತು. ತುಂಬ ಟೈಮ್ ಅಲ್ಲಿ ಕೂಡ ವೇಸ್ಟ್ ಆಯಿತು ನಮಗೆ. ಮಳೆಯಲ್ಲೇ ನಂದುಕೊಂಡು ನಾವು ನಿಂತಿದ್ವಿ ಅಲ್ಲಿ. ಹಾಗೆ ಆಗೋಷ್ಟು ನಾವು ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೇವೆ. ಅಂದರೆ ಸಿಕ್ಕಿದಲ್ಲೆಲ್ಲ ಕೂತ್ಕೊಂಡಿದ್ದೇವೆ. ಗೋಸ್ಟ್ ಕೇವ್ಗೆ ಹೋಗಿದ್ದೇವೆ. ಅದೇ ಥರ ಕೆಲವೊಂದು ಸಾಧಾರಣ ಡ್ರೈ ರೈಡ್ಸ್ ಎಲ್ಲ ಎಲ್ಲದರಲ್ಲೂ ನಾವು ಆಡಿದ್ದೇವೆ. ಕೆಲವೊಂದು ಮಾತ್ರ ನಮಗೆ ಟೈಮ್ ಸಿಗಲಿಲ್ಲ ಅಷ್ಟೇ. ಆಮೇಲೆ ವಾಟರ್ ರೈಡ್ಸ್ ಮಾತ್ರ ನಮಗೆ ಎಲ್ಲದರಲ್ಲೂ ಎಂಜಾಯ್ ಮಾಡಲಿಕ್ಕೆ ಆಗಲಿಲ್ಲ. ಮಳೆ ಬಂದ ಕಾರಣ ತುಂಬ ಮಳೆ ಬರ್ತಾ ಇತ್ತು. ಈ ಕಡೆಯಿಂದ ಆ ಕಡೆಗೆ ಹೋಗಲಿಕ್ಕೆ ನಮಗೆ ಆಗ್ತಾ ಇರಲಿಲ್ಲ. ಹಾಗಾಗಿ ಆದರೂ ಕೂಡ ನಾವು ಏನು ಎಂಜಾಯ್ ಮಾಡಲಿಲ್ಲ ಅಂತೇನಿಲ್ಲ, ಆಗೋಷ್ಟು ನಾವು ಎಂಜಾಯ್ ಮಾಡಿ. ಆದರೆ ನನಗೆ ವೀಡಿಯೋಸ್ ಯಾವುದು ತೆಗಿಲಿಕ್ಕೆ ಆಗಲಿಲ್ಲ. ಯಾಕಂದರೆ ಮಳೆ ಬರುವ ಕಾರಣ ಮೊಬೈಲ್ ಕೂಡ ಕೈಯಲ್ಲಿ ಇಟ್ಕೊಂಡಿರಲಿಲ್ಲ ನಾನು. ಅಮ್ಮನವರು ಮಗುವನ್ನು ಹಿಡ್ಕೊಂಡು ಕೂತ್ಕೊಂಡಿದ್ರು ಸಪ್ರೇಟಾಗಿ. ಅವರ ಕೈಯಲ್ಲಿ ಕೊಟ್ಟು ನಾನು ವಾಟರ್ ರೈಡ್ಸ್ಗೆಲ್ಲ ಬಂದಿದ್ದೆ. ಯಾಕಂದರೆ ಮಳೆ ಬರ್ತಾನೆ ಇತ್ತಲ್ವ, ಯಾವಾಗ ಮಳೆ ಬರ್ತದೆ ಅಂತ ಗೊತ್ತಾಗೋದಿಲ್ಲ ನಮಗೆ. ಅದನ್ನು ಸೇಫಾಗಿ ನೀರು ತಾಗದಾಗೆ ಇಡುವ ಹಾಗೆ ಇರಲಿಲ್ಲ. ಸೊ ನಾನು ಮೊಬೈಲ್ ತಗೊಳ್ಳಿಲ್ಲ. ಆದ ಕಾರಣ ನನಗೆ ಎಲ್ಲ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ. ಅಮ್ಮ ಇದ್ದ ಕಡೆ ಮಾತ್ರ ನಾನು ಕೆಲವೊಂದು ವೀಡಿಯೋಸ್ ಶೂಟ್ ಮಾಡಿ ಹಾಕಿದ್ದೇನೆ ಅಷ್ಟೆ.
ಅಲ್ಲಿಂದ ನಾವು ಲೈಟ್ ಹೌಸಿಗೂ ಹೋಗಲಿಲ್ಲ, ಬೀಚಿಗೆ ಹೋಗಲಿಲ್ಲ, ಅಷ್ಟು ಕೂಡ ಮಳೆ ಬರ್ತೈತೆ. ಅದಕ್ಕೋಸ್ಕರ ಅದನ್ನೆರಡನ್ನು ಕೂಡ ನಾವು ಸ್ಕಿಪ್ ಮಾಡಿದ್ವಿ. ಆಮೇಲೆ ನಾವು ಮಾಡೈಕಾವು ಟೆಂಪಲಿಗೆ ಹೋಗಿ ಅಲ್ಲಿ ದೇವರ ದರ್ಶನ ಎಲ್ಲ ಮಾಡಿಕೊಂಡು ಆಮೇಲೆ ಅಲ್ಲಿಂದ ಹೊರಟು ನಾವು ಡಿನ್ನರ್ ಮಾಡಿ ಆಮೇಲೆ ಸೀದಾ ನಾವು ರಿಟರ್ನ್ ಬಂದ್ವಿ. ಕಳೆದ ವರ್ಷ ತುಂಬ ವೈಬ್ ಇತ್ತು, ಆದರೆ ಅಷ್ಟೊಂದು ಎಂಜಾಯ್ ನಾವು ಈ ಸಲ ಮಾಡಲಿಲ್ಲ. ಬಟ್ ನಾವು ಮಾಡಿದ್ದೇವೆ, ಅಂದರೆ ಹೋದದ್ದು ನಾವು ಆಡಿದ ಆಟವನ್ನು ಫುಲ್ ಎಂಜಾಯ್ ಮಾಡಿ ಆಡಿದ್ದೇವೆ. ಖುಷಿ ಆಯಿತು ಮಾತ್ರ. ವರ್ಷದಲ್ಲಿ ಒಂದು ಸಲ ಹೀಗೆ ಫ್ಯಾಮಿಲಿ ಟ್ರಿಪ್ ಹೋಗೋದಂದರೆ ಖುಷಿ ಅಲ್ವಾ. ಸೊ ನಾವು ಎಂಜಾಯ್ ಮಾಡಿದ್ದೇವೆ, ಅದೊಂದು ಎಂಜಾಯ್ ಮಾಡಿದ್ದೇವೆ. ಫ್ಯಾಮಿಲಿಯಾಗಿ ಹೋಗೋದು, ಫ್ಯಾಮಿಲಿಯಾಗಿ ಫುಡ್ ಮಾಡೋದು, ಫ್ಯಾಮಿಲಿ ಜೊತೆ ಸೇರಿಕೊಂಡು ಆಟ ಆಡೋದು, ಅದೆಲ್ಲ ತುಂಬ ಸೂಪರ್ ಆಗಿತ್ತು. ಹಾಗಾದರೆ ಇನ್ನು ನಿದ್ದೆ ಮಾಡೋ ಟೈಮ್. ಹಾಗಾದರೆ ಇನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.